ಸುರಭಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಏನು ಗೊತ್ತಾ, ಒಂದು ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿತ್ತು. ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಆಮೇಲೆ ಸಿರಿಧಾನ್ಯದ ಹಿಟ್ಟು ಹಾಕಿ, ಹಾಗೆ ಹಿಂದಿನ ದಿನದ್ದು ನೆನ್ನೆದು ಅವರೆಕಾಳು ರೊಟ್ಟಿ ಮಾಡಿದೆ. ಅವರೆಕಾಳು ರೊಟ್ಟಿ ಹಿಟ್ಟು ಸ್ವಲ್ಪ ಇತ್ತು, ಅಕ್ಕಿ ಹಿಟ್ಟು. ಸೊ ಎಲ್ಲ ಹಾಕ್ಬಿಟ್ಟು ಕದ್ರಿದ ದೋಸೆ. ಇದಕ್ಕೆ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಹೇಳ್ತಾ ಇದೆ ಕ್ಲೀನಾಗಿ. ಆಮೇಲೆ ರಾಗಿ ಹಿಟ್ಟು ಹಾಕೊಂಡ್ಬಿಟ್ಟಿದ್ದೀನಿ. ಇಷ್ಟು ತಿಂಡಿಗೆ ಮಾಡ್ತೇನೆ. ಯಾಕಂದರೆ ಆಚೆ ಹೋಗೋ ಕೆಲಸ ಇದೆ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಆಗ್ಬೋದು ಏನಾರ ತೊಗೊಳ್ಳೋದು ಕೆಲಸಗಳಿದೆ. ಹೋಗಿಂತ ಮುಂಚೆ ಏನು ಅನ್ನೋದು ನಿಮಗೆ ಹೇಳ್ತೀನಿ. ಆ್ಯಂಡ್ ಹಾಗೆ ಕಟ್ಲೆಟ್ ಮಾಡ್ತಿದ್ದೆ, ಕಟ್ಲೆಟ್ ಎಲ್ಲ ಪ್ಯಾಟೀಸ್ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಗೆಣಸು ಹಾಗೆ ಬೀಟ್ರೂಟ್ ಸ್ವಲ್ಪ ಕಾರ್ನ್ ಹಾಕಿದ್ದೀನಿ, ಹಾಗೆ ಪಾಲಕ್ ಹಾಕಿದ್ದೀನಿ. ನಾರ್ಮಲಾಗಿ ಸ್ವಲ್ಪ ಕಡ್ಲೆಟ್ ಹಾಕಿ ಕಲಿಸ್ಬಿಟ್ಟು ಲೈಕ್ ತಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಿಂಗೆ ದೋಸೆ ತವ ಇಟ್ಕೊಂಡಿದ್ದಾನ ಅದನ್ನು ಮಾಡ್ಕೊಳ್ಳೋಣ ಅಂತ. ಚಿಕ್ಕಪೇಟೆಗೆ ಹೋದಾಗ ಏನು ಕೆಲಸ ಇದೆ ಅನ್ನೋದನ್ನು ನಿಮ್ಗಳಿಗೂ ಹೇಳ್ತೀನಿ. ಆ್ಯಂಡ್ ನೀವುಗಳು ಈ ಥರ ಏನಾದರೂ ಮಿಕ್ಕಿದ್ದು ಏನಾದರೂ ಮಾಡ್ಬೋದು ಅಂತ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ. ಕೆಲವು ರೆಸಿಪೀಸ್ ಹೇಳಿ. ಆದಷ್ಟು ಮಿಕ್ಸ್ ಅಲ್ಲ, ಅದೇ ಕೆಲವು ಸಲ ಮಿಕ್ಕಿದಾಗ ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲ್ಲ. ಸೊ ಅದನ್ನು ಹಾಗೆ ಮಾಡಿ ಇವತ್ತಿನ ತಿಂಡಿ ಅಂತೂ ಪೂರೈಸೋದು. ಆ್ಯಂಡ್ ಜೊತೆ ಎಲ್ಲ ಸ್ವಲ್ಪ ಮೆಸಪ್ಪಾಗಿದೆ ಈಗೆಲ್ಲ. ಮತ್ತು ಯಾವುದೂ ಬಿಸಾಕ್ತಿಲ್ಲ, ಈಗೆಲ್ಲ ಅಲ್ಲಿ ಕಾಂಪೋಸ್ಟ್ ಮಾಡ್ತಿದ್ದೀವಲ್ಲ ಅದಕ್ಕೆ ಹೋಗುತ್ತೆ. ಆ್ಯಂಡ್ ಎಷ್ಟು ಒಳ್ಳೆ ಕಾಂಪೋಸ್ಟ್ ಬರ್ತಿದೆ ಅಂತಂದರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದ್ಸಲ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಹಾಕ್ಬಿಟ್ಟು ಒಣಗಿದಾದ್ಮೇಲೆ ಎಲ್ಲ ತೆಕ್ಕೊಂಡು ಗಿಡಗಳಿಗೆ ಹಾಕೋದಿದ್ದೀವಿ. ಆ್ಯಂಡ್ ಗಿಡಗಳು ಸಾಕಷ್ಟು ಚೆನ್ನಾಗಿ ಬರ್ತಿದೆ. ನಿಮ್ಗಳಿಗೂ ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಏನೇನು ಬೆಳೀತಾ ಇದ್ದೀವಿ, ಏನೇನು ನಡೀತಿದೆ ಅಂತ. ಸೊ ಎಸ್, ಸಿಗ್ತೀನಿ ಮತ್ತೆ. ಹೋಗೋಕ್ಕಿಂತ ಮುಂಚೆ ಏನಕ್ಕೆ ಹೋಗ್ತಾ ಇದ್ದೀನಿ, ತುಂಬ ಇಂಟ್ರೆಸ್ಟ್ ಇರುತ್ತೆ ಇವತ್ತಿನ ವೀಡಿಯೋ. ನೀವುಗಳು ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ತಿಂಡಿ ಮುಗಿಸ್ಕೊಂಡು ಆ್ಯಕ್ಚುಲಿ ನಿಮ್ಗಳಿಗೆ ಹೇಳ್ದಂಗೆ ಚಿಕ್ಕಪೇಟೆಗೆ ಹೊರಟಿದೆ. ಸ್ವಲ್ಪ ಕೆಲಸ ಇತ್ತು, ನೋಡೋಣ ಅಲ್ಲಿ ಏನಾದ್ರು ತೊಗೊಂಡ್ರೆ ಆ್ಯಸ್ ಯೂಶುವಲ್ ನಿಮ್ಗಳಿಗೂ ತೋರಿಸ್ತೀನಿ. ಇದನ್ನು ತುಂಬ ದಿವಸದ ಹಿಂದೆ ತೊಗೊಂಡು ಬಂದಿದೆ ಅಂತ ನಿಮಗೆ ತೋರಿಸಿದೆ. ಮಾವಿನಕಾಯಿ ಇದು ಆ್ಯಕ್ಚುಲಿ ಮಣಿಗಳ ಜೊತೆ ನಂಗೆ ಮಾಡಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ, ಥ್ರೆಡ್ಡಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಆಸೆ ಇತ್ತು. ಈ ಥರ ತೋರಿಸಿದೆ. ಎಕ್ಸಾಕ್ಟ್ ರೇಟ್ ಮರ್ತುಬಿಟ್ಟಿದ್ದೀನಿ ಎಷ್ಟು ಕೊಡಿದೆ ಅಂತ. ಆ್ಯಂಡ್ ಅಂಗಡಿ ಅಡ್ರೆಸ್ ಕೂಡ ಕೇಳಿದ್ರಿ, ನಾನು ಅಕಸ್ಮಾತ್ ಹೋಗಿ ಸಿಕ್ಕಿದ್ರೆ ತೋರಿಸ್ತೀನಿ. ನಿಮ್ಗಳಿಗೆ ಗೊತ್ತಿದ್ರೆ ರಾಜ ಮಾರ್ಕೆಟ್ ಒಳಗಡೆ ಮಣಿದು ಎಲ್ಲ ಮಾಡಿಕೊಡ್ತಿರ್ತಾರೆ, ದಾರದ್ದು ಎಲ್ಲ. ಸೊ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮಾಡಿಸ್ಕೊತೀನೋ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನೀವು ಈ ಥರದ್ದು ಏನಾರು ಇಟ್ಕೊಂಡಿದ್ರೆ ಅಲ್ಲಿ ಹೋಗಿ ಮಾಡಿಸ್ಕೋಬೋದು. ಯಾಕೆಂದರೆ ಮಣಿದಾದರೆ ನಾನು ಮನೆಯಲ್ಲೇ ಮಾಡ್ತೀನಿ, ಅದೆಲ್ಲ ನಿಮ್ಗಳಿಗೆ ಗೊತ್ತಿರುತ್ತೆ, ಸಾಕಷ್ಟು ಮನೆಯಲ್ಲೇ ಮಾಡ್ಕೋಬೋದು. ಬಟ್ ಈ ದಾರದ್ದು ಗಂಟು ಹಾಕಿ ಮಾಡೋದು ಎಲ್ಲ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ಅದು ಮಾಡೋಕ್ಕೆ ಬರಲ್ಲ, ಕಲ್ತ್ಕೊಂಡಿಲ್ಲ. ಸೊ ಹಾಗಾಗಿ ಹೋಗ್ತೀನಲ್ಲ ಚಿಕ್ಕಪೇಟೆಗೆ ಅಂತ ಇದೊಂದು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ತುಂಬ ಜನ ಕೇಳ್ತಾ ಇದ್ದೆ ಇದನ್ನು ಮಾಡಿಸ್ಕೊಂಡ್ರೆ ತೋರಿಸಿ ಅಂತ. ಆ್ಯಂಡ್ ಈಗಂತೂ ಗೋಲ್ಡ್ ಇನ್ವೆಸ್ಟ್ ಮಾಡೋಕ್ಕೆ ಹೆವಿ ರೇಟ್ ಇದೆ. ಆ್ಯಂಡ್ ನನಗೆ ಗೋಲ್ಡ್ ಅಷ್ಟೊಂದು ಈಗ ಇನ್ವೆಸ್ಟ್ ಮಾಡೋಷ್ಟು ಇಷ್ಟನೂ ಇಲ್ಲ, ಬೇರೆ ಏನೇನೋ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದ್ದಾಗ. ಸೊ ಎನಿವೇಸ್ ಹೋಗ್ತಿದ್ದೀನಲ್ಲ ತೋರಿಸ್ತೀನಿ ಎಲ್ಲಿ ಮಾಡಿಸ್ಕೊತೀನಿ, ಯಾವ ಥರ ಮಾಡಿಸ್ಕೊತೀನಿ ಅಂತ. ನಾವು ಚಿಕ್ಕಪೇಟೆಗೆ ಆ್ಯಕ್ಚುಲಿ ನಮ್ಮ ಕಾರ್ ತೊಗೊಂಡು ಹೋಗಿರಲಿಲ್ಲ, ಯಾಕೆಂದರೆ ರಶ್ ಇರುತ್ತೆ ಆ್ಯಂಡ್ ಪಾರ್ಕಿಂಗು ಸಿಗೋಲ್ಲ. ಆಮೇಲೆ ತುಂಬ ನಡ್ಕೊಂಬರ್ಬೇಕಾಗತ್ತೆ ಅಂದ್ಬಿಟ್ಟು ಕ್ಯಾಬಲ್ಲಿ ಹೋಗಿದ್ವಿ. ಚಿಕ್ಕಪೇಟೆ ಮಾರ್ಕೆಟ್ ಹತ್ರನೇ ಇಳಿದು ಅಲ್ಲಿಂದ ನಡ್ಕೊಂಡು ಬರೋದು ಈಸಿಯಿಂದ ಫಸ್ಟೇ ರಾಜ ಮಾರ್ಕೆಟ್ಗೆ ಹೋದೆ. ಯಾಕೆ ನನಗೆ ಗೊತ್ತಿತ್ತು ಸ್ವಲ್ಪ ಈ ಮಾವಿನಕಾಯ್ದು ಸರ ಎಲ್ಲ ಮಾಡೋಕ್ಕೆ ಕೊಟ್ಟರೆ ತಕ್ಷಣಕ್ಕೆ ನಾವು ನಿಂತಲ್ಲೇ ಅವ್ರು ಮಾಡ್ಕೊಡೋದು ಕಷ್ಟ. ಆಲ್ಮೋಸ್ಟ್ 1 hour ಅಷ್ಟು ಟೈಮ್ ತೊಗೊತಾರೆ. ಅಷ್ಟೊತ್ತಿಗೆ ನಾವು ಬೇರೆ ಏನು ಕೆಲಸ ಇದ್ದರೂ ಆ ಕೆಲಸ ಮುಗಿಸ್ಕೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿದ್ದು. ರಾಜ ಮಾರ್ಕೆಟಲ್ಲಿ ಸ್ಟಾರ್ಟಿಂಗಲ್ಲೇ ಸಾಕಷ್ಟು ಜನ ಇರ್ತಾರೆ. ನಾನು ಎಲ್ಲಿ ಇದ್ದಿದ್ರಲ್ಲಿ ಖಾಲಿ ಇರುತ್ತೋ ಅಲ್ಲಿ ಅಂತ ಹೋದೆ. ಬಟ್ ಅವರು ತಕ್ಷಣಕ್ಕಾಗಲ್ಲ, 1 hour ಅಥವಾ 2 hours ಬಿಟ್ಕೊಂಡು ಬನ್ನಿ, ಏಕೆಂದರೆ ಬೇರೆ ಬೇರೆ ಆರ್ಡರ್ಸ್ಗಳೆಲ್ಲ ಇದೆ ಅಂತ ಅಂದರು. ಸೊ ನೀವು ಇಲ್ಲಿ ನೋಡ್ತಾ ಇದ್ದರೆ ಈ ಥರದ ಮಣಿಗಳು ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅದಕ್ಕೆ ಕೆಲವು ಪೆಂಡೆಂಟ್ಗಳಾಗಿರ್ಬೋದು, ಮೋಪ್ ಆಗಿರ್ಬೋದು, ಅದೆಲ್ಲ ಅವ್ರ ಹತ್ರನೇ ಇರುತ್ತೆ. ಬಟ್ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೋ ಅದು ನೋಡಿಕೊಂಡು ನೀವು ಕೊಡಬೇಕಾಗತ್ತೆ. ಆ್ಯಂಡ್ ನಾನು ಕೊಟ್ಬಿಟ್ಟು ಈ ಕಡೆ ಕೆಲಸಕ್ಕೆ ಬೇರೆ ಏನೋ ಇತ್ತು ಅಂತ ಬಂದಾಗ ಒಂದು ಲೇಡಿ ಇಲ್ಲಿ ಆ್ಯಕ್ಚುಲಿ ಸರಗಳನ್ನ ಮಾರ್ತಾಯಿದ್ರು. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿ ಆ ಚಾಪೆ ಪ್ಯಾಟ್ರನ್ ಥರದ ಸರಗಳಿದೆಯಲ್ಲ ಅದು ನನ್ನ ಕಣ್ಣು ಸೆಳೀತು. ಏನೋ ಒಂಥರ ಡಿಫ್ರೆಂಟಾಗಿದೆಯಲ್ಲ, ಟ್ರೈ ಮಾಡ್ಬೋದು ಅಂತ ನೋಡೋಣ ಅಂತ ಅಂದ್ಕೊಂಡೆ. ಬೇರೆ ಬೇರೆ ಕಲರ್ಸ್ನಲ್ಲಿ ಮಾಡಿಟ್ಟಿದ್ರು. ಆ್ಯಂಡ್ ಆ್ಯಕ್ಚುಲಿ ಸೀರೆಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು. ಒಂಥರ ಟ್ರೆಡಿಷ್ನಲ್ ಲುಕ್ ಕೂಡ ಇದೆ, ಹಾಗೆ ಒಂಥರ ಸ್ಟೈಲಿಶ್ ಆಗೂ ಕಾಣಿಸುತ್ತೆ ಅಂತ. ಆ್ಯಂಡ್ ಈ ಪ್ಯಾಟ್ರನ್ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಒಂದು 2-3 ನಾನು ಹಾಕ್ಕೊಂಡು ನೋಡಿದೆ. ಯಾಕೆಂದರೆ ನಮ್ಗೆ ಗೊತ್ತಲ್ಲ ಹುಡುಗಿರ್ಗಳಿಗೆ ಹೆಂಗೆ ಅಂದರೆ ಏನಾರು ಸುಮ್ಮನೆ ಹೋಗಿ ಇಷ್ಟ ಆಯಿತು ಅಂತ ತೊಗೊಂಡು ಬಂದ್ಬಿಡಲ್ಲ, ಅದು ಸೂಟ್ ಆಗುತ್ತಾ, ಕಲರ್ ಚೆನ್ನಾಗಿದೆಯಾ, ಮ್ಯಾಚ್ ಆಗುತ್ತಾ, ಇವೆಲ್ಲ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಾನು ಒಂದು 2-3 ಹಾಕ್ಕೊಂಡು ಯಾವುದು ಪರವಾಗಿಲ್ಲ ಅಂತ ಅನಿಸುತ್ತೋ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಈ ಥರ ಕಲರ್ಫುಲ್ಲಾಗಿರೋ ಮಣಿಗಳನ್ನ ನೋಡೋಕ್ಕೆ ನನಗೆ ಸಾಕಷ್ಟು ಇಷ್ಟ ಆಗುತ್ತೆ. ನೀವುಗಳು ಎಷ್ಟು ಜನ ಆ ಥರ ಇದ್ದೀರಾ ಅನ್ನೋದನ್ನು ನನಗೂ ಕಾಮೆಂಟ್ ಮಾಡಿ ಹೇಳಿ. ಸೊ ನಾನು ಫೈನಲಿ ಗ್ರೀನ್ ಕಲರ್ನ ಪರ್ಚೇಸ್ ಮಾಡಿ ಬೇರೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ರಾಜ ಮಾರ್ಕೆಟ್ಗೆ ಹೋದರೆ ಅಷ್ಟೊತ್ತಿಗೆ ನನ್ನ ಮಾವಿನಕಾಯಿ ಸರನ ರೆಡಿ ಮಾಡಿಟ್ಟಿದ್ರು. ನನಗಂತೂ ಅದು ನೋಡಿ ಸಖತ್ತು ಒಂಥರ ಇಷ್ಟ ಆಯಿತು. ಅವ್ರು ಮಾಡಿಟ್ಟಿದ್ದ ಟೈಪ್ ಇರ್ಬೋದು ಆ್ಯಂಡ್ ವರ್ಕ್ಮ್ಯಾನ್ಶಿಪ್ ಇರ್ಬೋದು
ಸೀರೆಗಳಿಗೆ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ಅವ್ರ ಹತ್ರ ಯಾವ್ದ್ಯಾವ್ದಿದೆ ಅನ್ನೋದನ್ನು ನಿಮ್ಗಳಿಗೂ ಜಸ್ಟ್ ಒಂದು ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗಳಿಗೆ ಯಾವ್ದಾರ ಸೀರೆಗಳಿಗೆ ಅಥವಾ ಯಾವುದೋ ಅಕೇಶನ್ಗೆ ಬೇಕು ಅಂತ ಇದ್ದರೆ ನೀವುಗಳು ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಬರ್ಬೋದು. ಅಥವಾ ನೀವೇ ಮಣಿ ಪೆಂಡೆಂಟ್ ಎಲ್ಲ ತೊಗೊಂಡೋಗಿ ಕೊಟ್ಟರು ಅರೌಂಡ್ 350-400 ರುಪೀಸಲ್ಲಿ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ನಲ್ಲಿ ಮಾಡಿ ಕೊಡ್ತಾರೆ. ಸೊ ಇಷ್ಟೆಲ್ಲ ಮುಗಿಸೋಷ್ಟ್ರಿಗೆ ಸಾಕಷ್ಟು ಹಶ್ವಾಗ್ಬಿಟ್ಟಿತ್ತು. ಸೊ ಅಲ್ಲೇ UD ಉಪಹಾರದರ್ಶಿ ಇದೆಯಲ್ಲ, ಅಲ್ಲಿ ಹೋಗಿ ರೋಟಿ ತಿನ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ. ಚಿಕ್ಕಪೇಟೆಗೆ ಹೋಗಿ ಬಂದಿದೆ, ಹೇಳಿದೆ ನಿಮಗೆ ಹೋಗಿದ್ದ ಮುಂಚೆ. ಲೈಕ್ ಅದೊಂದು ಮಣಿಗಳು ತೊಗೊಂಡಿದ್ದೆ, ಮಣಿ ಎಲ್ಲ ಆ್ಯಕ್ಚುಲಿ ಮಾವಿನಕಾಯಿ ತೊಗೊಂಡಿದ್ದೆ ಅಂತ ತೋರಿಸಿದಲ್ಲ, ಅದು ಸರ ಮಾಡಿಸ್ಕೊಂಡು ಬಂದೆ. ರಾಜ ಮಾರ್ಕೆಟ್ ಒಳಗೆ ಹೋಗಿದೆ. ಅಲ್ಲಿ ಸಾಕಷ್ಟು ಜನ ಕೂದಿರ್ತಾರೆ. ನೀವು ಎಂಟ್ರ್ ಆಗ್ತಿದ್ದಂಗೆ ಕಾರ್ನರ್ಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಮಣಿಗಳೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಗೊತ್ತಿರೋರಿಗೆ ಗೊತ್ತೇ ಇರುತ್ತೆ. ಸೊ ಹೋಗಿದ್ನಲ್ಲ ಅಂತ ಅಲ್ಲಿ ಮಾಡಿಸ್ಕೊಂಡು ಬಂದೆ. ನನಗೆ ಯಾವ ಥರ ಬೇಕೋ ಅದೇ ಥರ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನನಗೆ ಮಣಿಗಳ ಜೊತೆ ಬೇಕಾಗಿರಲಿಲ್ಲ. ಈ ಥರ ದಾರದ ಗಂಟುಗಳು ಹಾಕ್ಕೊಂಡು ಅದರ ಮಧ್ಯ ಮಾವಿನಕಾಯಿ ಹಾಕೋದು ಬೇಕಿತ್ತು. ಆ್ಯಂಡ್ ತುಂಬ ಮಾವಿನಕಾಯಿ ತೊಗೊಂಡಿರಲ್ಲ, ಜಸ್ಟ್ 8 10 ತೊಗೊಂಡಿದ್ದೆ. ಇದಕ್ಕೆ ನಿಮ್ಗೆ ಹೇಳಿದೆ ಅರೌಂಡ್ 200 ರೂಪಾಯೋ ಅಥವಾ 150 ರೂಪಾಯೋ ಕೊಟ್ಟಿದೆ ಅಂತ. ಚೆನ್ನಾಗಿ ಬಂತು. ಆ್ಯಂಡ್ ಅಂಗಡಿಯವರೇ ಕೇಳಿದ್ರು ಇದು ಮಾಡ್ಬೇಕಾದ್ರೆ ಇದನ್ನು ಎಲ್ಲಿ ತೊಗೊಂಡು ಬಂದ್ರಿ ಅಂತ. ಆ್ಯಂಡ್ ಸಾಕಷ್ಟು ಜನ ಮಾಡಿಸ್ಕೊಳಕ್ಕೆ ಬರ್ತಾರಲ್ಲ, ಅವರು ಕೇಳ್ತಿದ್ದು ಎಲ್ಲಿ ಅಂತ. ನನಗೆ ಸಖತ್ ಇಷ್ಟ ಇದೆ ಆ್ಯಕ್ಚುಲಿ ಅವ್ರು ಮಾಡಿಕೊಟ್ಟಿರೋದು. ಈ ಥರ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಒಂದ್ಸಲ ಹಾಕೊಂಡು ತೋರಿಸ್ತೀನಿ, ಬಟ್ ಈ ಡ್ರೆಸ್ಸಿಗೆ ಸೂಟ್ ಆಗಲ್ಲ, ಆದರೂ ತೋರಿಸ್ತೀನಿ. ಇದು ಲೈಕ್ ಪೋಣಿಸ್ಕೊಳ್ಳೋದು ಸುತ್ತಿಸ್ಕೊಳ್ಳೋಕ್ಕೋ 350 ರೂಪಾಯಿ ತೊಗೊಂಡ್ರು ಅಷ್ಟೇ. ಆ್ಯಂಡ್ ನಾನೆಲ್ಲ ಪಾಪ ವ್ಯಾಪಾರ ಮಾಡ್ಕೊಳ್ಳಿ, ಅವರಾದರೂ ಕಷ್ಟಪಟ್ಟೆ ಪಡ್ತಾರಲ್ವ. ಸೊ ಈ ಥರ ಮಾಡಿಸ್ಕೊಂಡು ಬಂದೆ. ಹೇಗಿದೆ ಅಂತ ಹೇಳೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಇದ್ರ ಜೊತೆ ಅಲ್ಲಿ ಮುಂದೆ ಹೋದರೆ, ಅವೆನಿ ರೋಡಲ್ಲೇ ಮುಂದೆ ಹೋದರೆ ಒಂದು ಲೇಡಿ ಆ್ಯಕ್ಚುಲಿ ಮಾರ್ತಾ ಕೊಟ್ಟಿದ್ರು. ನನಗೇನು ಗೊತ್ತಾ, ಯಾರಾದರೂ ಪಾಪ ಹೆಂಗಸರು ತುಂಬ ಕಷ್ಟಪಟ್ಟಿರ್ತಾರೆ ಅಂದರೆ ಏನೋ ಒಂದು ನಾವು ತೊಗೊಂಡ್ರೆ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಲ್ಲಿ ಇನ್ನೂ ಒಂದು ಸರ ತೊಗೊಂಡು ಬಂದೆ. ಏನೋ ಒಂಥರ ಚಾಪೆ ಪ್ಯಾಟ್ರನ್ ಈ ಥರ ಇದೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಕ್ರಿಸ್ಟಲ್ ಇದರಲ್ಲಿ ಮಾಡಿರೋದು, 2 ಸೈಜ್ ಕ್ರಿಸ್ಟಲ್ ಇದೆ. ಇದಕ್ಕೆ ಬೇಕಿದ್ದರೆ ಅವ್ರು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಡಾರ್ಕ್ಗೆಲ್ಲ ವೈಟ್ ಮುತ್ತು ಹಾಕಿಟ್ಟಿದ್ರು. ನನಗೆ ಆ ಥರ ಕಾಂಬಿನೇಷನ್ ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಪ್ಲೇನ್ ಒಂದು ತೊಗೊಂಡು ಬಂದೆ. ಆ್ಯಂಡ್ ಇದನ್ನು ಒಂದ್ಸಲ ತೋರಿಸ್ತೀನಿ ಹಾಕ್ಕೊಂಡು. ಸೊ ಈ ಥರ ಇದೆ, ತುಂಬ ಪ್ಲೇನ್, ಆದರೆ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಕೈಯಲ್ಲಿ ಮಾಡ್ತಿರ್ತಾರೆ. ಅದ್ರದ್ದು ನಿಮಗೆ ತೋರಿಸಿ ನೀವು ಒಂದು ಬಿಟ್ ಗೊತ್ತಾಗುತ್ತೆ ನಿಮಗೆ. ಅಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ, ಅದಕ್ಕೆ ಡಯಾಗ್ನಲ್ಲಿ ಆಪೋಸಿಟ್ ಒಂದು ಲೇಡಿ ಇಟ್ಕೊಂಡಿರ್ತಾರೆ. ಸಾಕಷ್ಟು ಬೇರೆ ಥರ ಮಣಿಗಳ ಸರಗಳೆಲ್ಲ ಇಟ್ಕೊಂಡಿದ್ರು. ಬಟ್ ನಾನು ಅದೆಲ್ಲ ಸುಮಾರು ಇಟ್ಕೊಂಡಿದ್ದೆ. ನಾನೇ ಮಾಡೋದ್ರಿಂದ ಇದೆಲ್ಲ ನನಗೆ ವೇಸ್ಟ್ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಆ್ಯಂಡ್ ವರ್ಕ್ಮನ್ಶಿಪ್ ಕೂಡ ಚೆನ್ನಾಗಿದೆ. ಕಲರ್ಸ್ ಇತ್ತು ಸಾಕಷ್ಟು, ಬ್ಲೂ, ಗ್ರೀನ್, ಬ್ಲ್ಯಾಕ್ ಎಲ್ಲ ಇತ್ತು. ಬಟ್ ನಾನು ಅದ್ರಿಗೆ ಗ್ರೀನ್ ಚೂಸ್ ಮಾಡ್ಕೊಂಬಂದೆ. ಆ್ಯಂಡ್ ಹೇಗಿದೆ ಅಂತ ಹೇಳೋದನ್ನ ಮಿಸ್ ಮಾಡಿಬಿಡಿ. ಹಾಗೆ ಇದಕ್ಕೆ ಕೊಟ್ಟಿದ್ದು 500 ರೂಪಾಯಿ. ಅವ್ರು ಹೇಳಿದ್ದೆ 500 ರೂಪಾಯಿ. ಮತ್ತು ನಾನೇನು ಬಾರ್ಗೇನ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಯೂಶ್ವಲಿ ನಾನು ರೋಡ್ ಸೈಡ್ ತೊಗೋಬೇಕಾದ್ರೆ ಅಷ್ಟೊಂದು ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ, ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. 2 ಸರ ಮಾಡಿಸ್ಕೊಂಡು ಒಂದು ಮಾಡಿಸ್ಕೊಂಡಿದ್ದು, ಒಂದು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. ಸೊ ಇಷ್ಟು ನಮ್ಮ ಚಿಕ್ಕಪೇಟೆ ವೀಡಿಯೋ ಆಗಿತ್ತು. ಆ್ಯಂಡ್ ಕೆಲವು ಆ್ಯಕ್ಚುಲಿ ಬ್ಲೌಸ್ ಪೀಸ್ಗಳು, ಬಳೆಗಳು ಎಲ್ಲ ಬೇಕಿತ್ತು. ವೀಕೆಂಡಲ್ಲೇ ನಿಮಗೆ ಗೊತ್ತೇ ಇರುತ್ತಲ್ಲ, ರಶ್ ಜಾಸ್ತಿ ಇರುತ್ತೆ. ಯಾವ ಥರ ಒಂದು ವೀಕ್ ಡೇ ಹೋದಾಗ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ನೀವು ಅದೆಲ್ಲ ತೊಗೊಂಡು ಬಂದಾಗ ನಮಗೂ ತೋರಿಸಿ, ಸಾಕಷ್ಟು ಉಪಯೋಗ ಆಗುತ್ತೆ ಅಂತ. ಸೊ ಒಂದು ಅಂದರೆ ದೊಡ್ಡದು ಒಟ್ಟಿಗೆ ಒಂದು ಸೆಟ್ ಬರುತ್ತೆ ಬಳೆಗಳು, ಆ ಥರ ತೊಗೊಂಡ್ಬಿಡ್ತೀವಿ. ಒಂದು ತೋಡ ಅಂತಾರೆ ಅದಕ್ಕೆ. ಅದಾದರೆ ನಮಗೆ ಜಾಸ್ತಿ ಡಜನ್ ಬರುತ್ತೆ ಆ್ಯಂಡ್ ಕಮ್ಮಿಲಿ ವರ್ಕೌಟ್ ಆಗುತ್ತೆ. ಒಂದೊಂದೇ ಡಜನ್ 2 ಡಜನ್ ತೊಗೊಳ್ಳೋ ಬದಲು. ಸೊ ಅದಕ್ಕೆ ಇನ್ನೇನು ನೆಕ್ಸ್ಟ್ ಯಾವಾಗ ಹೋದಾಗ ತೊಗೊಂಡು ಬರ್ತೀನಿ. ಒಂದಷ್ಟು ಬ್ಲೌಸ್ ಪೀಸ್ಗಳು ಎಲ್ಲ ಚೆನ್ನಾಗಿರೋದು. ಸೊ ಇಷ್ಟು ನಮ್ಮ ಚಿಕ್ಕಪೇಟೆ ವೀಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಎಕ್ಸ್ಟೆಂಡ್ ಮಾಡಿದೆ ಅಂದರೆ ತುಂಬ ಜನ ಸರಾನ ಕೇಳ್ತಾನೆ ಇದ್ರಿ, ಮಾವಿನಕಾಯ್ದು ಮಾಡಿಸ್ಕೊಂಡ್ರಾ, ತೊಗೊಂಡು ಬಂದ್ರಾ, ಕೊಟ್ಟಿದ್ರಾ ಅಂತ. ಸೊ ಹಾಗಾಗಿ ಆ ಥರ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.